ಈ ನಾನು ನೋಡಿದೆ ನೋಡಿ, ಶ್ರೀಮಂತನ ಮನೆ ನೋಟ ಚಂದ, ಬಡವನ ಮನೆ ಊಟ ಚಂದ ಅಂತ. ಮನೆಗೆ ಬಂದರೆ ತಿಂದು ಮಲ್ಕೊಂಡ್ರೆ ಸಾಕಪ್ಪ, ಸ್ವರ್ಗ ನಿದ್ದೆ ಬರಬೇಕು ಅಂತಕ್ಕಂಥ ಕಾಲ ಇತ್ತು. ಇವತ್ತು ಮಲ್ಕೊಳ್ಬೇಕು ಅಂದರೆ 90ನೋ 180ನೋ 360ನೋ ಕುಡಿದ್ರೆ ಮಾತ್ರ ನಿದ್ದೆ ಬರೋದು, ಇಲ್ಲಿ ನಿದ್ದೆ ಬರಲ್ಲ. ಎಷ್ಟು ಜನ ಪೇಷಂಟ್ಸು ಉತ್ಪ್ರೇಕ್ಷೆ ಎಲ್ಲ ನಿದ್ದೆ ಬರಲ್ಲ, ಏನಾದೊಂದು ಒಳ್ಳೆ ಮಾತ್ರೆ ಕೊಟ್ಬಿಡಿ, ಮಾತ್ರೆ ತೊಗೊಂಡ್ರೆ ನಿದ್ದೆ ಬರಬೇಕು ಅಂತ. ಸೇಮ್ ವಿತ್ ಫುಡ್ ಆಲ್ಸೋ, ನಮಗೆ ಸುಸ್ತಾಗ್ತದೆ, ಒಳ್ಳೆ ಮಲ್ಟಿವಿಟಮಿನ್ ಬರ್ಕೊಟ್ಬಿಡಿ, ನ್ಯೂಟ್ರಿಷನ್ ಒಂದು ಒಳ್ಳೆ ಮಾತ್ರೆ ಕೊಟ್ಬಿಡಿ. ಊಟ ಇರೋದು ಯಾಕೆ? 10, 15, 20 ಮಕ್ಕಳು ಹೆತ್ತಿರ್ತಕ್ಕಂಥ ಶ್ರೇಷ್ಠ ಗರ್ಭ ನಮ್ಮ ಭಾರತದ ಹೆಣ್ಮಕ್ಳಿಗಿತ್ತು. ಎಲ್ಲ ಮಕ್ಕಳು ಹೆಣ್ಮಕ್ಳು ಮನೇಲೇ ಹುಡ್ತಾ ಇದ್ರು. ಇವತ್ತು ಮಗು ಹುಟ್ಟಲಿಕ್ಕೆ 4 ಸೆಕ್ಸಾಲಜಿಸ್ಟು, 3 ನಿಯೋನೆಟಾಲಜಿಸ್ಟು, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಸಹಯೋಗ, ಸಹಕಾರ, ಮಾರ್ಗದರ್ಶನ ಬೇಕು, ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಬೇಕು. ಇಂಥ ಒಂದು ಪರಿಸ್ಥಿತಿಗೆ ಬಂದಾಗ ನಾವೆಲ್ಲಿ ನಮ್ಮ ಹೆಜ್ಜೆಯನ್ನು ಆಧುನಿಕ ಜೀವನ ಶೈಲಿಯ ಭರಾಟೆಯಲ್ಲಿ ಇಡ್ತಾ ಇದ್ದೀವಿ ಅಂತಕ್ಕಂಥದ್ರ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಕ್ಕಂಥದ್ದು. ಮನೇಲಿ ಮಾಡಿದ್ದನ್ನು ತಿನ್ನು, ಚೆನ್ನಾಗಿ ತುಪ್ಪ ತಿನ್ನು. ತುಪ್ಪ ಇಸ್ ಒನ್ ಆಫ್ ದ ಬೆಸ್ಟ್ ಕೋಲಾನ್ ಲೂಬ್ರಿಕೆಂಟ್. ನಾವೇನು ಅನ್ಕೊಂಡ್ಬಿಡ್ತೀವಿ, ತುಪ್ಪ ತಿಂದರೆ ಲಿಪಿಡ್ಸ್ ಬಂದ್ಬಿಡುತ್ತೆ, ಕೊಲೆಸ್ಟ್ರಾಲ್ ಬಂದ್ಬಿಡುತ್ತೆ, ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಅಂತ. ಶತಮಾನಗಳಿಂದ ತುಪ್ಪ ತಿಂತಾ ಇದ್ದೀವಲ್ರಿ. ದೇವಸ್ಥಾನದ ಪ್ರಸಾದ ನೀವು ಯಾವುದೇ ಹೋಗಿ ಕೈ ಹಿಡೀರಿ, ತುಪ್ಪ ತೇಲಿ ಬರೋಷ್ಟು ಪ್ರಸಾದ ಬರ್ತಾಯಿತ್ತು. ತುಪ್ಪ ಪ್ರತಿನಿತ್ಯ ಸುಮಾರು 5ರಿಂದ 10 ml ಸೇವನೆ ಮಾಡ್ತಿದ್ರೆ ಆ ಜನ್ಮ ಪರ್ಯಂತ ಅವನ ಜೀರ್ಣಶಕ್ತಿ ತುಂಬ ಚೆನ್ನಾಗಿರುತ್ತೆ. ಸರ್ವೇಪಿ ರೋಗ ಮಂದಾಗ್ನಾವ್ ಸುತನ ಮುದ್ರಾಣಿ ಚ ಅಂತಕ್ಕಂಥ ಮಾತಿದೆ. ಪ್ರಮುಖವಾಗಿ ಸರ್ವೇ ಸಾಮಾನ್ಯವಾಗಿ ಹೇಳೋಕ್ಕೆ ಮುಜುರಾಗ್ತಕ್ಕಂಥ, ಸಂಕೋಚ ಪಡ್ತಕ್ಕಂಥ, ಅಥವಾ ಅದು ಸಮಸ್ಯೆ ಅಂತ ಅವ್ರಿಗೆ ಅರ್ಥ ಆಗೋಷ್ಟೊತ್ತಿಗೆ ಒಂದು ದೊಡ್ಡ ಪ್ರಯಾಣ ನಕಾರಾತ್ಮಕವಾಗಿ, ಸಕಾರಾತ್ಮಕವಾಗಲ್ಲ, ಆ ಆ್ಯಂಗಲ್ಲಿ ದಾಟ್ತಕ್ಕಂಥ ಸಮಸ್ಯೆ ಅಂದರೆ ನಾವು IBS ಅಂತ ಕರಿತೀವಿ. ಅಂದರೆ ಇರಿಟಬಲ್ ಬವೆಲ್ ಸಿಂಡ್ರೋಮ್ ಅಂತ ಸಂಸ್ಕೃತದಲ್ಲಿ ಅಥವಾ ಕನ್ನಡದಲ್ಲಿ ಗೃಹಿಣಿ ರೋಗ ಅಂತ ಕರಿತೀವಿ. ಪ್ರಮುಖವಾಗಿ ಲಕ್ಷಣಗಳು ಹೇಗಿರುತ್ತೆ? ಮೇಲಿಂದ ಮೇಲೆ ಮೋಷನ್ ಆಗ್ತಕ್ಕಂಥದ್ದು, ಗೊಣ್ಣೆ ಥರ ಮ್ಯೂಕಾಯ್ಡ್ ಸ್ಟೂಲ್ಸ್ ಅಂತ ಕರಿತೀವಿ, ಗೊಣ್ಣೆ ಥರ ಸ್ವಲ್ಪ 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 ಮೋಷನ್ ಆಗ್ತಕ್ಕಂಥದ್ದು. ಸರ್ವೇ ಸಾಮಾನ್ಯವಾಗಿ ಮೋಷನ್ ಹೋಗಿ ಬಂದಮೇಲೆ ಒಂದು ತೃಪ್ತ ಭಾವ ಇರಬೇಕು. ಯಾಕಂದರೆ ಮಲಗಳ ತ್ಯಾಗ ಮಾಡಿದಾಗ, ಅಂದರೆ ತುಂಬ ಭಾವನೆಗಳು ಉಕ್ಕು ಬಂದಾಗ ಕಣ್ಣಲ್ಲಿ ಒಂದು ಆನಂದ ಭಾಷ್ಪ ಬರುತ್ತೆ, ಸಿಕ್ಕಾಪಟ್ಟೆ ನೋವಾದಾಗ ಕಣ್ಣಲ್ಲಿ ದುಃಖದ ತಪ್ತ ನೀರು ಬರುತ್ತೆ, ತುಂಬ ಸಮಾಧಾನದಾಗ ತುಂಬ ದುಃಖದ ಹೇಗೆ ಬರುತ್ತೆ, ಅವಾಗೆಲ್ಲ ಹೊರಗೆ ಬಂದಾಗ ಎಮೋಷನ್ಸು, ಮನಸ್ಸು ನಿರಾಳಾಗುತ್ತಲ್ವ. ಹಾಗೆ ಶರೀರದಲ್ಲಿ ಮಲಗಳು, ಸ್ವೇದ, ಮೂತ್ರ, ಪೂರಿಷ ಅಂತ ಕರಿತೀವಿ. ಸ್ವೇದ ಅಂದರೆ ಬೆವರು, ಮೂತ್ರ ಅಂದರೆ ಯೂರಿನ್ನು, ಪೂರಿಷ ಅಂದರೆ ಸ್ಟೂಲ್ಸು. ಇದು ಸಂಪೂರ್ಣವಾಗಿ ಹೊರಗೆ ಬಂದಾಗ ಒಂದು ಸಂತೃಪ್ತ ಭಾವ ಇರುತ್ತೆ. ಅಂದರೆ ಫೀಲ್ ಫ್ರೆಶ್ ಫ್ಯಾಕ್ಟರ್ ಅಂತ ನಾವು ಸರ್ವೇ ಸಾಮಾನ್ಯವಾಗಿ ಹೇಳ್ತೀವಿ. ಎಷ್ಟೋ ಸಂದರ್ಭದಲ್ಲಿ ವಯಸ್ಸಾದ ಸೀನಿಯರ್ ಸಿಟಿಸನ್ಸು ಈ ಮಾತನ್ನು ಹೇಳೋದು ನೀವು ಕೇಳಿರ್ತೀರಿ. ಮೋಷನ್ಗೆ ಹೋಗಿ ಬಂದೆ ಸರ್, ಹೋಗಿ ಬರೋವರೆಗೂ ನಂಗೆ ಡೈಲಿ ಫ್ರೆಶ್ ಅಂತ ಅನ್ಸೋದೇ ಇಲ್ಲ. ಒಂದ್ಸಲಿ ವಾಶ್ರೂಮ್ ಹೋಗಿ ಬಂದುಬಿಟ್ಟು ಟಾಯ್ಲೆಟ್ ಎಲ್ಲ ಕ್ಲೀನ್ ಆಗಿಬಿಟ್ರೆ ಸ್ವಲ್ಪ ಫ್ರೆಶ್ ಅನಿಸ್ತಾ ಇದೆ. ಹೊಟ್ಟೆಯಲ್ಲಿ ನೆನ್ನೆ ಕಸ ಅಂದರೆ ಮಲ ಇದ್ದಾಗ ನಮ್ಗೆ ತೃಪ್ತ ಭಾವ, ಸಂತೃಪ್ತ ಭಾವ ಇರೋದೇ ಇಲ್ಲ, ಜಡತ್ವ ಇರುತ್ತೆ, ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು ಸರ್ವೇ ಸಾಮಾನ್ಯವಾಗಿ ಹಿರಿಯ ನಾಗರಿಕರು ಈ ಸಮಸ್ಯೆಯನ್ನು ಯೂಶಲಿ ಹೇಳ್ಕೊಡ್ತಾರೆ. ಇವತ್ತಿನ ಒತ್ತಡಯುಕ್ತ ಜನಜೀವನ ಬಹುಶಃ ದೊಡ್ಡ ಪಾತ್ರ ಇರ್ತಕ್ಕಂಥದ್ದು ಯಾಕೆ ಯಂಗ್ಸ್ಟರ್ಸು ಇಳಿಯ ವಯಸ್ಸಿನಲ್ಲಿ 20, 30, 40 ವರ್ಷ 20 to 40, 45 ಒಳಗಡೆ ಅಧಿಕ ಹೆಚ್ಚಿನ ಹಂತದಲ್ಲಿ ಈ ಇರಿಟಬಲ್ ಬವೆಲ್ ಸಿಂಡ್ರೋಮ್ ಇವತ್ತು ಯಾಕೆ ಕಾಡ್ತಾ ಇದೆ ಅಂದರೆ, ಒಂದು ಪ್ರಮುಖವಾದಂಥ ಸ್ಟ್ರೆಸ್ಸು. ಇವತ್ತು ಅತ್ಯಂತ ಪುಟ್ಟ LKG ಮಗುವಿಂದ ಹಿಡಿದು 99 ವರ್ಷದ ವಯಸ್ಸಿನವರೆಗೂ ಸ್ಟ್ರೆಸ್ ಅಂತಕ್ಕಂಥದ್ದು ನಮ್ಮನ್ನು ಆವರಿಸಿ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇರತಕ್ಕಂಥದ್ದು ಒಂದು. ಎರಡನೇದು ನಗರೀಕರಣ, ಮಾಡರ್ನೈಸೇಷನ್, ಅರ್ಥಾತ್ ಸೂಡೋ ಮಾಡರ್ನೈಸೇಷನ್ ಅಂತ ಕರಿತೀವಿ. ಅಂದರೆ 1 ಹೊತ್ತಿಂದವನು ಯೋಗಿ, 2 ಹೊತ್ತಿಂದವನು ಭೋಗಿ, 3 ಹೊತ್ತಿಂದವನು ಹೊತ್ಕೊಂಡು ಹೋಗಿ ಅಂತಕ್ಕಂಥ ಸಾಮಾನ್ಯವಾದಂಥ ಮಾತನ್ನು ನಾವು ಕೇಳ್ತಾ ಇದ್ವಿ. ಇವತ್ತೇನಾಗಿದೆ, ಮೇಲಿಂದ ಮೇಲೆ ಬೇಕೋ ಬೇಡವೋ, ಜೀರ್ಣ ಆಗಿದೆಯೋ ಇಲ್ವೋ ಆ ಥರದ ಆಹಾರಗಳನ್ನು ಅತಿ ಹೆಚ್ಚಿನ ಮಟ್ಟದಲ್ಲಿ ಸೇವನೆ ಮಾಡೋದನ್ನು ನಾವು ಶ್ರೀಸಾಮಾನ್ಯ ನೋಡ್ತಾ ಇದ್ದೀವಿ. ಹಾಗಾಗಿ ದೇಹದ ಭಾರ, ದೇಹ ತೂಕ ಅತಿ ಹೆಚ್ಚಿನ ಮಟ್ಟದಲ್ಲಿ ಶ್ರೀಸಾಮಾನ್ಯನಿಗೆ ಬರ್ತಾ ಇರ್ತಕ್ಕಂಥದ್ದು ಒಂದು. ಎರಡನೇದು ಜಡತ್ವ. ಬೆಡ್ರೂಮ್ನಿಂದ ಹಿಡಿದು ಕ್ಲಾಸ್ ರೂಮ್ವರೆಗೂ, ಸ್ಮಾಲ್ ಎಕ್ಸಾಂಪಲ್ಲು, ಬೆಡ್ರೂಮ್ನಿಂದ ನಮ್ಮ ಕಾರ್ಪೊರೇಟ್ ಆಫೀಸ್ವರೆಗೂ ಕ್ಯಾಬ್ ಪಿಕಪ್ಪು ಡ್ರಾಪು ವ್ಯವಸ್ಥೆ. ಹಿಂದಿನ ಕಾಲದಲ್ಲಿ ಅಂದರೆ ಒಂದು 2 ಜನರೇಷನ್ ಹಿಂದೆ ಹೋದಾಗ ಒಕ್ಕಲ್ತನೋ, ಮೇಸ್ಟ್ರು, ಡಾಕ್ಟ್ರು, ಇಂಜಿನಿಯರು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕು, ಬಸ್ ಎತ್ಕೊಂಡು ಹೋಗ್ಬೇಕು, ಅನೇಕಂಥ ಶಾರೀರಿಕ ವ್ಯಾಯಾಮ ಇರ್ತಾಯಿತ್ತು. ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತೀವಿ, ಆಯಾಮೋ ವಿವಿಧಾಂಗಾನಾಂ ವ್ಯಾಯಾಮ ಇತಿ ಪ್ರಕೀರ್ತಿತಃ ಅಂತ. ಅಂದರೆ ಶರೀರದ ಎಲ್ಲ ಅವಯವಗಳಿಗೂ ಸರಿಯಾದಂತಹ ಎಕ್ಸಸೈಸನ್ನ ನಿತ್ಯ ನಿರಂತರ ಕೊಡೋದಕ್ಕೆ ವ್ಯಾಯಾಮ ಅಂತ. ಇವತ್ತು ನಾವು ಜಿಮ್ಗೆ ಹೋಗ್ತಾ ಇದ್ದೀವಿ, ಏರೋಬಿಕ್ಸ್ ಹೋಗ್ತೀವಿ, ಯೋಗ ಮಾಡ್ತೀವಿ, ಜುಂಬಾ ಮಾಡ್ತೀವಿ, ಯಾವುದೋ ಒಂದು ಸ್ಪೆಸಿಫಿಕ್ ಅರೇನಾಗೆ ನಾವು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಕ್ಕಂಥದ್ದು ಈ ಥರ ಸಮಸ್ಯೆಗಳಿಗೆ ದಾರಿಯಾಗುತ್ತೆ. ಇವತ್ತೇನಾಗಿದೆ, ಪೇಸ್ಟ್ರಿ, ಪಿಜ್ಜಾ, ಜಂಕು, ಬರ್ಗರು, ಪುಟ್ಟ ಮಕ್ಕಳು ಐಸ್ ಕ್ರೀಮ್ ತಿನ್ನೋದ್ರಿಂದ ಹಿಡಿದು ಶರೀರಕ್ಕೆ ಏನು ಬೇಕೋ ಅದನ್ನು ಬಿಟ್ಟು ಬೇಡವಾದನ್ನೆಲ್ಲ ಅದಕ್ಕೆ ಹೆಚ್ಚಿನ ಮಟ್ಟದಲ್ಲಿ
ಮೇಲಿಂದ ಮೇಲೆ ಸೇವನೆ ಮಾಡ್ತಕ್ಕಂಥದ್ದು, ತಪ್ಪು ಪರಿಕಲ್ಪನೆಗಳಲ್ಲಿ ನಾವು ಊಟ ಮಾಡ್ತಕ್ಕಂಥದ್ದು ಇಸ್ ಒನ್ ಆಫ್ ದ ರೀಸನ್ಸ್. ಮೋಸ್ಟ್ ಇಂಪಾರ್ಟೆಂಟು ಮೈದಾ, ಅಂದರೆ ಪ್ರೊಸೆಸ್ ಫ್ಲೋರ್ ಅಂತ ನಾವೇ ಕರಿತೀವಿ. ಮೈದಾನ ನೀವು ಮೇಲಿಂದ ಮೇಲೆ ತಿಂದಷ್ಟು ಅದು ಜೀರ್ಣ ಆಗಲಿಕ್ಕೆ ಕಷ್ಟ ಸಾಧ್ಯ. ನೀರನ್ನು ಸೇವನೆ ಮಾಡ್ದೇ ಇರೋದು. ಸರ್ವೇ ಸಾಮಾನ್ಯವಾಗಿ ಒಬ್ಬ ಮನುಷ್ಯ 4 ರಿಂದ 5 ಲೀಟರ್ ನೀರು ಕುಡೀರಿ ಅಂತ ಹೇಳ್ತೀವಿ. ಚೆನ್ನಾಗಿ ಶರೀರಕ್ಕಂತಹ ದೋಷಿ ವಿಷಯಗಳು ಅಂದರೆ ವಾತ, ವಿನ್ಮೂತ್ರ, ಕ್ಷವತು, ಕ್ಷುಧ, ನಿದ್ರಾ, ಕಾಸ, ಶ್ರಮಶ್ವಾಸ, ಜಂಬ, ಅಶ್ರು, ಜರ್ದಿ, ರೇತಸಾಮ್ ಅಂತ ಅಧಾರಣೀಯ ವೇಗಗಳು. ಅಂದರೆ ಕೆಲವೊಂದು ವೇಗಗಳನ್ನ ಮೇಲಿಂದ ಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡಿ ಹೊರಗೆ ಹಾಕ್ಬಿಡ್ಬೇಕು. ರೇತಸ್ಸು ವೀರ್ಯ ಆಗಿರ್ಬೋದು, ಮೋಷನ್ ಆಗಿರ್ಬೋದು, ಮೂತ್ರ ಆಗಿರ್ಬೋದು, ಕಣ್ಣೀರಾಗಿರ್ಬೋದು, ಗುಗ್ಗಿ ಆಗಿರ್ಬೋದು, ಗೀಜ್ ಆಗಿರ್ಬೋದು, ಇವೆಲ್ಲವೂ ಮೋಷನ್ ಹೋಗ್ತಕ್ಕಂಥ ಜಾಗದಲ್ಲಿ ಗ್ಯಾಸ್ ಪಾಕ್ಸ್ ಆಗ್ತಕ್ಕಂಥದ್ದಾಗಿರ್ಬೋದು. ಇವೆಲ್ಲವೂ ನಾವು ಮುಜುಗರಕ್ಕೆ ಒಳಗಿಟ್ಕೊಂಡ್ರೆ ಅನೇಕ ಸಮಸ್ಯೆಗಳು ಬರುತ್ತೆ. ಯು ಶುಡ್ ಎಕ್ಸ್ಪೀರಿಯನ್ಸ್ ದಟ್ ಆಫ್. ಅದಾಗ್ಬಿಟ್ಟಾಗ ಸಮಸ್ಯೆಗಳು ಬೇಗ ನಿವಾರಣೆ ಆಗಲಿಕ್ಕೆ ದಾರಿಯಾಗುತ್ತೆ ಅಂತಕ್ಕಂಥದ್ದು. ದಿಸ್ ಇಸ್ ಒನ್ ಆಫ್ ದ ರೀಸನ್ಸು. ಸ್ಟ್ರೆಸ್ಸು, ಡಯೆಟ್ಟು, ಸೂಡೋ ಮಾಡರ್ನೈಸೇಷನ್ನು, ಇದು 3 ಕೆಟ್ಟಾಗ ಪಥ್ಯ ಅಂದರೆ ಏನು? ಎಷ್ಟೋ ಜನ ನಾವು ಡಯೆಟ್ ಕೋಲಾಗಳು ಕುಡಿದ್ಬಿಡ್ತೀವಿ ಸರ್, ಫಿಸ್ ಡ್ರಿಂಕ್ಸ್ನ ಮೇಲಿಂದ ಮೇಲೆ ಕುಡಿತೀವಿ ಅಂತೀವಿ, ಹೈಲಿ ಕಾರ್ಬೊನೇಟೆಡ್ ಶುಗರ್ ಫಿಲ್ಡ್ ವಾಟರ್ಸ್ನ ಕುಡಿತಾ ಇರ್ತೀವಿ, ಡೈರೆಕ್ಟ್ ಶುಗರ್ಸ್ನ ತಿಂತಾ ಇರ್ತೀವಿ. ಹಾಗಾಗಿ ತೂಕ ಬರೋದ್ರ ಜೊತೆಗೆ ಇರಿಟಬಲ್ ಬವೆಲ್ ಸಿಂಡ್ರೋಮ್ಸ್ಗೆ ಒನ್ ಆಫ್ ದ ಮೇಜರ್ ರೀಸನ್ಸ್. ಆಮೇಲೆ ಇನ್ನೊಂದು ರೀಸನ್ನು ನೋಡಿ, ಎಷ್ಟು ನಾವು ಮಾಡರ್ನೈಸೇಷನ್ನು, ಅರ್ಬನೈಸೇಷನ್ ಅನ್ನೋದರಲ್ಲಿ ಸಮಸ್ಯೆಗಳು ಹೇಗೆ ಅಂದ್ಕೊಳ್ತೀವಿ ಅಂದರೆ, ಹಿಂದಿನ ಕಾಲದಲ್ಲಿ ಬಡತನ ಇತ್ತು, ಆದರೆ ಹೊಟ್ಟೆ ತುಂಬ ನಾರು, ಬೇರು, ಸೊಪ್ಪು, ಸೊಗದೆ ಅಲ್ಲೇ ಬೆಳೆದು ಅಲ್ಲೇ ತಿನ್ನೋರು. ಬಂಗಾರ ಮೈಮೇಲೆ ಹಾಕ್ಕೊಳ್ದೇ ಇರ್ಬೋದು. ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಈರುಳ್ಳಿ ಹೂವನೋ, ಮೆಂತ್ಯನೋ, ಸಬ್ಬಸಿಗೆ ಸೊಪ್ಪು, ನುಗ್ಗೆ ಸೊಪ್ಪು, ಮೂಲಂಗಿ ಸೊಪ್ಪು, ಕ್ಯಾರೆಟ್ ಸೊಪ್ಪು, ಏನಿತ್ತು ಎಲ್ಲವನ್ನೂ ಮನುಷ್ಯ ತಿಂತಾ ಇದ್ದ, ತುಂಬ ಆರೋಗ್ಯವಾಗಿದ್ದ. ಇವತ್ತು ಕ್ಯಾರೆಟ್ ಸೊಪ್ಪು ಅಂದರೆ ಹಿಂಗೆ ನೋಡ್ತಕ್ಕಂಥದ್ದು, ಮೂಲಂಗಿ ಸೊಪ್ಪು ಅಂದರೆ ಅದು ಮೊಲ ತಿನ್ನೋದು ತುಂಬ ಕಷ್ಟಪಟ್ಟು. ಒಂದು ಕಾಲಕ್ಕೆ ಫ್ರೀ ಮೂಲಂಗಿ ಜೊತೆಗೆ ಇಲ್ಲಿ ಸಿಗ್ತಾಯಿತ್ತು, ಅದು ಖರೀದಿ ಮಾಡ್ಕೊಂಬಂದು ನಮ್ಮ ರ್ಯಾಬಿಟ್ಗೆ ಹಾಕ್ತೀವಿ ಅಂತಕ್ಕಂಥ ಫಿಲಾಸಫಿ ಬಂದು. ಜ್ಯೂಸು ಅಷ್ಟೇ, ಹಣ್ಣು ತಿನ್ನರಪ್ಪ ಅಂದರೆ ನಾವು ಜ್ಯೂಸ್ ಅಂಗಡಿಗೆ ಹೋಗಿ ಆ ಎಲ್ಲ ಜ್ಯೂಸನ್ನ ಮಾಡಿಸ್ಕೊಂಡು ಅದನ್ನು ಒಂದಿಷ್ಟು ಸಕ್ಕರೆ ಹಾಕಿ ಅನ್ವಾಂಟೆಡ್ ಎನರ್ಜಿನ ನಾವು ತೊಗೊಂಡು ಗಟ್ಟಿಗಿರ್ತಕ್ಕಂಥ ಫೈಬರ್ನ ಮೊರೆಗೆ ಹಾಕ್ಬಿಟ್ಟು ಒಂದು ಪುಟ್ಟಿಲಿನ ಹೆಗ್ಣ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ದೀವಿ. ಹೊರತು ಮನುಷ್ಯನಿಗೆ ಡಯಾಬಿಟೀಸು ಅನೇಕದಂಥ ಫೈಬರ್ ಕಂಟೆಂಟ್ ಇಲ್ಲವೇ ಇಲ್ಲ. ಆಹಾರದಲ್ಲಿ ಫೈಬರ್ ಕಂಟೆಂಟ್ ಇಲ್ಲ. ಯಾವುದೋ ಹೋಟ್ಲಿಗೆ ಹೋದರೆ ಪಾಲಕ್ ಪರೋಟ ಅಂತ ಒಂದು 4 ಕಾಣಿ ಪಾಲಕ್ನ 40 ರೂಪಾಯಿ ಪರೋಟ ಹಾಕಿದ್ರೆ ತುಂಬ ಖುಷಿಗೆ ತಿಂತೀವಿ. 40 ರೂಪಾಯಿ ಪಾಲಕ್ ತಿಂದರೆ 40 ಜನ ಮನೇಲಿ ಕೂತ್ಕೊಂಡು ತಿನ್ನೋಷ್ಟು ಕ್ವಾಂಟಿಟಿ ಆಗುತ್ತೆ. ಹೈ ಫೈಬರ್ ಕಂಟೆಂಟ್ ಇರುತ್ತೆ, ಬೇಕಾದಂತಹ ಮೈಕ್ರೋ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸು ಶರೀರಕ್ಕೆ ಸಿಗುತ್ತೆ. ಎಲ್ಲದ್ರ ಬಗ್ಗೆ ನನ್ನ ಚಿಂತನೆ ಇರ್ತಕ್ಕಂಥದ್ದು, ಶ್ರೀಸಾಮಾನ್ಯನಿಗೆ ವಾಟ್ ಹಿ ಈಟ್ಸ್ ಈಸ್ ವಾಟ್ ಹಿ ಈಸ್, ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತಕ್ಕಂಥ ಮಾತು ಹೇಳ್ತೀವಿ. ಮನುಷ್ಯ ಏನನ್ನು ತಿಂತಾನೋ ಅದು ಅಂತರ್ಭಾವ ದೃಷ್ಟಿಯಿಂದ ಅವನು ಹಾಗೆ ಆಗ್ತಾನೆ. ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿಕ ಆಹಾರ ಇವೆಲ್ಲವೂ ಡಿಸೈನ್ ಮಾಡಿದ್ದು ಹಾಗೇನೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇರಿಟಬಲ್ ಬೌಲ್ ಸಿಂಡ್ರೋಮ್ಗೆ ಸಂಬಂಧಪಟ್ಟಾಗೆ ಇವತ್ತು ಚಿಕನ್ 65 ಇಲ್ಲಪ್ಪ ನಾನು ಪ್ಯೂರ್ ವೆಜಿಟೇರಿಯನ್, ಹಾಗಾಗಿ ನಾನು ಆಲೂ 65 ತಿಂತೀನಿ, ನಾನು ಗೋಬಿ 65 ತಿಂತೀನಿ. ಇವತ್ತು ನೋಡ್ತಾ ಇದ್ದೀರಾ ಬೆಂಗಳೂರಂತಹ ಮಹಾನಗರಗಳಲ್ಲಿ ಶನಿವಾರ ಭಾನುವಾರ ಮನೇಲಿ ಅಡುಗೆ ಮನೆಯೇ ಇಲ್ವೇನೋ ಅಂತಕ್ಕಂಥದ್ದು. ಆಮೇಲೆ ಅದೇ ಯೂಟ್ಯೂಬ್ನೇ, ಫೇಸ್ಬುಕ್ನ, ಇನ್ಸ್ಟಾನ ನಾವು ಸ್ಕ್ರಾಲ್ ಮಾಡ್ತಿದ್ರೆ ಸ್ಟ್ರೀಟ್ ಫುಡ್ಸು, ಜಂಕ್ ಫುಡ್ಸು ಎಷ್ಟು ಸುಲಲಿತವಾಗಿ ಒಬ್ಬ ಶ್ರೀಸಾಮಾನ್ಯನಿಗೆ ಎಟಕ್ತಕ್ಕಂಥ ಬೆಲೆಯಲ್ಲಿ ಇದೆ ಅನ್ನೋದು ಮಾತ್ರ ನಮ್ಗೆ ಅರ್ಥ ಆಗ್ತಾಯಿದ್ದೀವಿ. ದ ಸ್ಟೋರಿ ಬಿಹೈಂಡ್ ದ ಸೀನ್ ಅಂತ ಕರಿತೀವಿ. ಅದ್ರ ಹಿಂದೆ ರೆಡಾಕ್ಸೈಡ್ ಹಾಕಿದಾನ, ಕೆಂಪು ಕಲರ್ಗೆ ಏನು ಹಾಕಿದ್ದಾನೆ, ಅಜಿನೋಮೋಟೊ ಹಾಕಿದಾನ, ಚೈನೀಸ್ ಸಾಲ್ಟ್ ಹಾಕಿದಾನ, ನಾಳೆ ಅದರಿಂದ ಕ್ಯಾನ್ಸರ್ ಬರುತ್ತಾ, ಇವೆಲ್ಲದರ ಬಗ್ಗೆ ನಾವು ವೈದ್ಯರಾಗಿ ಅಥವಾ ಮಾಧ್ಯಮ ನೀವಾಗಿ ನಮ್ಮಿಬ್ಬರ ಸಾರ್ವತ್ರಿಕ ಸಾಮೂಹಿಕ ಜವಾಬ್ದಾರಿ ಅಂತ ನಾನಂತೂ ಭಾವಿಸ್ತೇನೆ. ತಿನ್ನೋದು ತಪ್ಪಲ್ಲ, ಏನನ್ನು ಯಾವಾಗ, ಯಾಕೆ, ಎಲ್ಲಿ, ಎಷ್ಟು, ಯಾವ ಪರಿಕಲ್ಪನೆಯಿಂದ ಅದನ್ನು ಆಹಾರವನ್ನು ನಾವು ಗ್ರಹಿಸ್ತೀವಿ ಅಂತಕ್ಕಂಥ ಯೋಚನೆ ಇದ್ದು ನಾವು ತಿಂದರೆ ಖಂಡಿತ ತಪ್ಪಲ್ಲ. ಆದರೆ ಆ ವಿವೇಚನ ರಹಿತವಾದಂತಹ ಖಾದ್ಯ ಯಾವತ್ತಿಗೂ ನಮಗೆ ಮಾರಣಾಂತಿಕ. ಪುಟ್ಟ ಮಕ್ಕಳಿಗೆ ರಸ್ಕ್ ಕೊಟ್ಬಿಡ್ತೀವಿ, ಹೋಮ್ ಬಿಸ್ಕೆಟ್ ಕೊಟ್ಬಿಡ್ತೀವಿ. ಇಲ್ಲಿಂದ ಇರಿಟಬಲ್ ಬೌಲ್ಸ್ಗೆ ಕಾರಣ. ಸ್ಟಾರ್ಟಿಂಗ್ ಹಂತದಲ್ಲಿ ಮಗು ಗಲಾಟೆ ಮಾಡ್ತಿದ್ಯಾ, ಮೊಬೈಲ್ ಕೊಡು, ಒಂದು ಬಿಸ್ಕೆಟ್ ಕೊಡು, ಒಂದು ರಸ್ಕ್ ಕೊಡು. 90% ಆಫ್ ದ ಬಿಸ್ಕೆಟ್ಸ್ ಈಸ್ ಫಿಲ್ಡ್ ವಿತ್ ಪ್ರೊಸೆಸ್ ಫ್ಲೋರ್. ಪ್ರೊಸೆಸ್ ಫ್ಲೋರ್ ಸಂಸ್ಕರೀಕೃತವಾದಂಥ ಹಿಟ್ಟು. ಅದರಲ್ಲಿ ಮೈದಾ ಇರುತ್ತೆ, ಸ್ಟಾರ್ಚ್ ಇರುತ್ತೆ, ಅನ್ವಾಂಟೆಡ್ ಪ್ರಿಸರ್ವೇಟಿವ್ಸ್ ಇರುತ್ತೆ. ಮೊದಲು ಏನು ತಿಂತಾಯಿದ್ವಿ? ಮಗು ಗಲಾಟೆ ಮಾಡಿದ್ರೆ ಒಂದು ಕ್ಯಾರೆಟ್ ಪೀಸ್ ಕೊಡ್ತಾಯಿದ್ವಿ, ಮಗು ಗಲಾಟೆ ಮಾಡಿದ್ರೆ ದ್ರಾಕ್ಷಿ ಕೊಡ್ತಾಯಿದ್ವಿ, ಮಗು ಗಲಾಟೆ ಮಾಡಿದ್ರೆ ಗೋಡಂಬಿ ಕೊಡ್ತಾಯಿದ್ವಿ, ಒಂದು ದೊಡ್ಡ ವಾಲ್ನಟ್ನ ಕೊಡ್ತಾಯಿದ್ವಿ, ಆಪ್ರಿಕಾಟ್ ಕೊಡ್ತಾಯಿದ್ವಿ, ಅಂಜೂರ ಕೊಡ್ತಾಯಿದ್ವಿ, ಖರ್ಜೂರ ಕೊಡ್ತಾಯಿದ್ವಿ. ಹಿಂಗೆ ಹೇಳ್ತಾ ಹೋದರೆ ಪಟ್ಟಿ ಉದ್ದಕ್ಕಿದೆ. ಸೆಮಿ ಬಾಯ್ಲ್ಡ್ ವೆಜಿಟೇಬಲ್ಸ್ನ ಪುಟ್ಟ ಮಕ್ಕಳಿಗೆ ಯಾವುದೋ ಫೋರ್ಕು ಕಡ್ಡಿ ಚುಚ್ಕೊಂಡ್ಬಿಡುತ್ತೆ ಅಂಥೇಳಿ ಒಂದೊಳ್ಳೆ ಇಷ್ಟುದ್ದವಾದಂಥ ಒಂದು ಕ್ಯಾರೆಟನ್ನು, ಇಷ್ಟುದ್ದ ಸೌತೆಕಾಯನ್ನು ಬಾಯ್ಲ್ ಮಾಡಿಬಿಟ್ಟು
ತಿನ್ನು ಆಟ ಆಡೋದ್ರೆ ಹಲ್ಲಿಲ್ದಿರೋ ಮಗು ಕೂಡ ಅಗದು 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 ತಿನ್ನುವಂಥ ಅಭ್ಯಾಸ ಪರಿಕಲ್ಪನೆ ಮಾಡೋದು. ಆ್ಯಂಡ್ ಎಷ್ಟೇ ಒಳಗಡೆ ಹೋದರೂ, ಅಧಿಕ ಮಟ್ಟದಲ್ಲಿ ಒಳಗಡೆ ಹೋದರೂ ಯಾವುದೇ ವಿಧಂಥ ಅಡ್ಡ ಪರಿಣಾಮ ಇಲ್ಲ. ಚೆನ್ನಾಗಿ ಫೈಬರು ಕ್ರೋಢೀಕರಣ ಆಗಿ ಮೋಷನ್ನು ಸುಲಲಿತವಾಗಿ ಆ ಮಗುವಿನಿಂದ ಆಗ್ತಾಯಿತ್ತು. ಇವತ್ತು ಊಟ ಚೆನ್ನಾಗಿ ತಿಂತಾ ಇಲ್ಲ, ತಿಂದಿರ್ತಕ್ಕಂಥ ಊಟ ಜೀರ್ಣ ಆಗೋಕ್ಕೆ ನಾವು ಅವಕಾಶ ಅನುಕೂಲ ಆಸ್ಪದ ಮಾಡಿಕೊಡ್ತಾ ಇಲ್ಲ, ನೀರನ್ನು ಕುಡಿತಾ ಇಲ್ಲ. ಇದ್ರ ಮಧ್ಯೆ ಸ್ಟ್ರೆಸ್ಸು, ಇದ್ರ ಮಧ್ಯೆ ಸ್ಮೋಕಿಂಗು, ಇದ್ರ ಮಧ್ಯೆ ಆಲ್ಕೋಹಾಲು, ಅದ್ರ ಜೊತೆಗೆ ಅತ್ಯಂತ ಪುಟ್ಟ ವಯಸ್ಸಿಗೆ ಡಯಾಬಿಟೀಸು, ಅತ್ಯಂತ ಪುಟ್ಟ ವಯಸ್ಸಿಗೆ ಹೈಪರ್ ಟೆನ್ಷನು, ಅತ್ಯಂತ ಪುಟ್ಟ ವಯಸ್ಸಿಗೆ ಅಧಿಕ ದೇಹ ಭಾರ ಪುಟ್ಟ ಮಕ್ಕಳಿಗೆ ಬಂದು ಕೂತ್ಕೊಳ್ತಾ ಇರ್ತಕ್ಕಂಥದ್ದು. ಮೊದಲು ಮಕ್ಕಳು ಹೆಂಗಿರೋರು, ಫಿಟ್ ಆ್ಯಂಡ್ ಫೈನ್ ಆಗಿರೋರು, ಅಥವಾ ನಮ್ಮ ನ್ಯೂಟ್ರಿಷನ್ ತುಂಬ ಡಿಪ್ಲೇಷನ್ ಆಗಿದೆ ಭಾರತ ದೇಶದಲ್ಲಿ ಅಂಥೇಳಿ ಕಡ್ಡಿ ಮಗು, ಮೂಳೆ ಎಮ್ಕೆಗಳೆಲ್ಲ ಕಾಣಿಸ್ತಕ್ಕಂಥ ಒಂದು ಮಗು ಕಾಣಿಸ್ತಾ ಇತ್ತು. ಇವತ್ತು ಸಿಕ್ಕಾಪಟ್ಟೆ ಗುಂಡಿರೋ ಮಕ್ಕಳು ಜಾಸ್ತಿ ನೋಡ್ತಿದ್ವಿ. ಯಾಕೆ ಅಂದರೆ ವಾಟ್ ಈಸ್ ರಿಕ್ವೈರ್ಡ್, ಅದಕ್ಕಿಂತ ಹೆಚ್ಚಿನ ಆಹಾರವನ್ನು ಮಗುವಿಗೆ ನಮ್ಮ ಹತ್ರ ದುಡ್ಡಿದೆ, ನಮಗೆ ಪ್ರೀತಿ, ನಮ್ಗೆ ಅಭಿಮಾನ, ನಮ್ಗೆ ಅಕ್ಕರೆ ಜಾಸ್ತಿ ಅಂತ ನಾವು ಸಕ್ಕರೆಯ ಪದಾರ್ಥಗಳನ್ನ ತುರ್ಕಿ ಅಕ್ಕರೆ ಹೆಸರಲ್ಲಿ ಸಮಸ್ಯೆನ ಅತಿ ಹೆಚ್ಚಿನ ಮಟ್ಟದಲ್ಲಿ ಪುಟ್ಟ ವಯಸ್ಸಿಗೆ ತಂದು ಬಿಡ್ತಾ ಇದ್ದೀವಿ. ಡೋಂಟ್ ವಿ ಥಿಂಕ್ ಇಟ್ ಇಸ್ ಎ ಶೇಮ್ ಆನ್ ಅವರ್ ಪಾರ್ಟ್. ವೈದ್ಯ ಆಗಿರ್ಬೋದು, ಶ್ರೀಸಾಮಾನ್ಯ ಆಗಿರ್ಬೋದು, ನಾವು ಎಜುಕೇಟ್ ಸರಿಯಾಗಿ ಮಾಡ್ತಾ ಇಲ್ಲ, ಬಬಲ್ಸು ಸರಿಯಾಗಿಲ್ಲ. ಅಂದರೆ ಸ್ಟ್ರೆಸ್ಸು, ಯಾರಿಗೆ ಸ್ಟ್ರೆಸ್ ಇಲ್ಲ, ಆ ಸ್ಟ್ರೆಸ್ನ ನಾವು ಸ್ಟ್ರೆಸ್ ಆಗಿ ಪರಿವರ್ತಿತವಾಗಿಬಿಟ್ರೆ, ಈಗ ಒಬ್ಬ ಸೆಕ್ಯೂರಿಟಿ ಮನುಷ್ಯ, ಒಬ್ಬ ಡ್ರೈವರು, ಒಬ್ಬ ಡಾಕ್ಟ್ರು, ಒಬ್ಬ ಮಾಧ್ಯಮದವರು ಹಗಲು ರಾತ್ರಿ ನಾವು ಕೆಲಸ ಮಾಡಬೇಕು ಅನ್ನೋದು ನಮ್ಮ ಲಲಾಟ ಲಿಖಿತಂ ರೇಖಂ ಪರಿಮಾರ್ಜಮ್ನ ಶಕ್ಯತೆ ಅಂತ ಹೇಳ್ತೀವಿ. ಸೊ ನಮ್ಮ ಹಣೆ ಬರದಲ್ಲಿ ಆ ಥರದ ಕೆಲಸ ನಮ್ಮನ್ನು ಕರೆಯುತ್ತೆ. ಪೊಲೀಸ್ ಆಗಿರ್ಬೋದು, ಡಾಕ್ಟ್ರ್ ಆಗಿರ್ಬೋದು, ಮಾಧ್ಯಮದವರಾಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ಅನೇಕ ರಾತ್ರಿ ಕೆಲಸ ಮಾಡಬೇಕು ಅಂದಾಗ ಪ್ರಕೃತಿ ವಿರುದ್ಧವಾಗಿ ಕೆಲಸ ಮಾಡಿದಾಗ ಪ್ರಕೃತಿ ನಮ್ಮ ವಿರುದ್ಧವಾಗಿ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಅಷ್ಟು ಸರಳ. ನಾವು ಪ್ರಕೃತಿ ವಿರುದ್ಧ ನಾವು ಕೆಲಸ ಮಾಡಿದ್ರೆ ಪ್ರಕೃತಿ ನಮ್ಮ ವಿರುದ್ಧ ಕೆಲಸ ಮಾಡುತ್ತೆ. ಇವಾಗ ಹಿಂದಿನ ಕಾಲದಲ್ಲಿ ಸಾಲ ಮಾಡಾದರೂ ತುಪ್ಪ ತಿನ್ನುವ ನಮ್ಮ ಫಿಲಾಸಫಿ ಆಫ್ ಲೈಫ್ ಇತ್ತು ಅಲ್ವಾ. ಒಬ್ಬ ಶ್ರೀಸಾಮಾನ್ಯ ದುಡ್ಡು ಅಂತ ಮಾಡ್ತಾ ಇರಲಿಲ್ಲ. ಆದರೆ ನಾನು ನೋಡಿದೆ ನೋಡಿ, ಶ್ರೀಮಂತನ ಮನೆ ನೋಟ ಚೆಂದ, ಬಡವನ ಮನೆ ಊಟ ಚೆಂದ ಅಂತ. ಬಡವನ ಮನೆಗೆ ನೀವು ಹೋದಾಗ ತೋರ್ಗಾಣಿಕೆಗೆ ಏನು ಇಲ್ಲದೆ ಇರ್ಬೋದು, ಅವನ ಹತ್ರ ಸೋಫಾ ಇಲ್ಲದೆ ಇರ್ಬೋದು, ಬೆಳ್ಳಿ ತಟ್ಟೆ ಇಲ್ಲದೆ ಇರ್ಬೋದು, ಅತ್ಯಂತ ಪೌಷ್ಟಿಕವಂಥ ಆಹಾರವನ್ನು ತಾನೂ ತಿಂದು ಆ ಬಡತನವನ್ನು ಪಕ್ಕಕ್ಕಿಟ್ಟು ಅತಿಥಿ ಸತ್ಕಾರ ಚೆನ್ನಾಗಿ ತಿನ್ರಪ್ಪ. ಹಿಟ್ಟಂ ತಿಂದನ್ ಬೆಟ್ಟಂ ಕಿಟ್ಟಿಟ್ಟಂ. ಒಂದು ಹಿಟ್ಟು ಸೊಪ್ಪಿನ ಸಾರು ಅದಕ್ಕಿಂತ ರುಚಿ, ಅದಕ್ಕಿಂತ ಸ್ವಾದ ಇನ್ನೊಂದಿಲ್ಲ. ಅನಂತಪುರದವ್ನು ಅಕ್ಕಿ ತಿಂತಿದ್ದ, ಜೋಧ್ಪುರದವ್ನು ಜೋಳ ತಿಂತಿದ್ದ. ಮನುಷ್ಯನ ಆರೋಗ್ಯ ಚೆನ್ನಾಗೇ ಇತ್ತು. ಮೆಕ್ಸಿಕನ್ ಫುಡ್ ಮಲೇಶ್ವರಕ್ಕೆ ಬಂತು, ಇಟಾಲಿಯನ್ ಫುಡ್ ಇಂದಿರಾನಗರಕ್ಕೆ ಬಂತು. 4 ಸೆಕೆಂಡ್ ನಾಲ್ಗೆ ರುಚಿಗೆ 40 ವರ್ಷದ ಜೀವನ ನಡ ಇಟ್ವಿ. ಸಮಸ್ಯೆ ಬರೋಕ್ಕೆ ಬಹುದೊಡ್ಡ ಕಾರಣ ಆಯಿತು. ಕೇಕು, ಬೇಕ್ರಿ, ಅನೇಕ ಸಂದರ್ಭದಲ್ಲಿ ಹೇಳ್ತೀನಿ ಬೇಕ್ರಿ ಅಂದರೆ ದಯವಿಟ್ಟು ಬ್ಯಾಟ್ರಿ ಅಂತ. ಕೇಕ್ ಎಲ್ಲಿಗೆ ಬಂದು ನಿಂತಿತ್ತು ಒಂದು ಕಾಲಕ್ಕೆ? ಅದು ಹುಡ್ದಬ್ಬ, ಸಮಾರಂಭ, ಸಡಗರಕ್ಕೆ ಮಾತ್ರ ಒಂದು ಕೇಕನ್ನು ಕಟ್ ಮಾಡಿ ಆ ಪುಟ್ಟ ಕೇಕ್ನ 40 ಜನ ಇಷ್ಟಿಷ್ಟು ಪೀಸ್ಗೋಸ್ಕರ ಹಾತೊರೆದುಕೊಂಡು ತಿಂದದಕ್ಕೊಂದು ಗೌರವ, ಬೆಲೆ, ಮನ್ನಣೆ, ರುಚಿ, ಆಸ್ವಾದ ಎಲ್ಲವೂ ಇತ್ತು. ಇವತ್ತು ಆ್ಯಂಬುಲೆನ್ಸ್ಗಿಂತ ಫಾಸ್ಟಾಗಿ ಪೇಸ್ಟ್ರಿ ಪಿಜ್ಜಾ ಮನೆಗೆ ಬರೋದನ್ನು ಒಪ್ಪಿದಾಗ ಪ್ರತಿಯೊಂದು ಹಂತದಲ್ಲೂ ನಾವು ಐಸಿಂಗ್ ಶುಗರು, ಸೋಡಾ, ಕೆಮಿಕಲ್ಸು, ಕಲರು, ಜಂಕು ಎಲ್ಲ ಸೇರ್ತಕ್ಕಂಥ ಕೇಕ್ನ ಬೇಕೋ ಬೇಡೋ ಪ್ರತಿನಿತ್ಯ ಸಾಯಂಕಾಲ 5 ಗಂಟೆ ಆದರೆ ನಾವು ಒಂದಲ್ಲ ಒಂದು ತಿಂತಕ್ಕಂಥ ಪದ್ಧತಿಗಳಿಗೆ ಬಂದು ನಿಂತಿರೋದ್ರಿಂದ ಡೆಫಿನೆಟ್ಲಿ ಹೊಟ್ಟೆಗೆ, ಜೀರ್ಣ ಪ್ರಕ್ರಿಯೆಗೆ, ಅರ್ಥಾತ್ ಜೀರ್ಣಕ್ರಿಯೆ ಚೆನ್ನಾಗಿ ಆಗದಿರೋಕ್ಕೆ ಪ್ರಮುಖವಾದಂತಹ ಕಾರಣ ಇದು. ಹಣ್ಣುಗಳು ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟು ಜನ ಇವತ್ತು ಹಣ್ಣು ತಿಂತಾಯಿದ್ದೀವಿ? ಜ್ಯೂಸ್ ಕುಡಿದ್ಬಿಡ್ತೀವಿ. ಯಾವುದೋ ಪ್ಯಾಕೆಟ್ ಹಣ್ಣು, ಕಟ್ ಫ್ರೂಟ್ಸ್ನ ಎಲ್ಲೋ ಅಂಗಡಿಗೆ ಹೋಗಿ ನೊಣ ಮುತ್ತಿರೋದು, ಕಾಲರ ತಂದು ಡಯರಿ ಆಗಿ ಅನೇಕಂಥ ಸಮಸ್ಯೆಗಳೇ ಮಾಡಿ ಹಿಂಗೊಂದು ಪೀಸ್ ತಿಂದು ಹಣ್ಣು ಅಂತೀವಿ. ಒಂದು ಕಾಲದಲ್ಲಿ ಚೇಪೆ ಹಣ್ಣು, ಹಸಿದು ಹಲಸು ತಿನ್ನು, ಉಂಡು ಮಾವು ತಿನ್ನು ಅಂದರೆ ದೇರ್ ವಾಸ್ ಅ ಸೀಸನ್ ವೆನ್ ವಿಚ್ ಬುಟ್ಟಿ ಮಾವಿನ ಹಣ್ಣು ತಿನ್ನೋರು. ಹಣ್ಣು ಹಲಸಿನ ಹಣ್ಣು ಪೂರ್ತಿ ತಿಂದರು, ಜೀರ್ಣಿಸ್ಕೊಂಡು ಅರ್ಗಿಸ್ಕೊಂಡು ಆ ತಾಕತ್ಯುಕ್ತವಾಗಿ ನೆಕ್ಸ್ಟ್ ಕೆಲಸ ಮಾಡ್ತಕ್ಕಂಥ ಚೆಲುಮೆ ಚೈತನ್ಯ ಇತ್ತು. ಒಂದು ಕಾಡಿಗೆ ಹೋದರೆ ಮನುಷ್ಯ 2, 3, 4 ದಿವಸ ಹಣ್ಣು, ಹಂಪಲು, ಗೆಣಸು, ಗಡ್ಡೆ ಮೇಲೆ ತಿಂದು ಬದುಕ್ತಕ್ಕಂಥ ಶಕ್ತಿ ಇತ್ತು. ಒಂದು ಗೆಣಸಲ್ಲಿರ್ತಕ್ಕಂಥ ಫೈಬರು ಬಹುತೇಕ ಬೇರೆ ಯಾವ ತರಕಾರಿಯೂ ಅಷ್ಟು ಅಪ್ರಿಷಿಯೇಟ್ ಮಾಡೋಕ್ಕಲ್ಲ. ಅಂಥ ಒಂದು ಒಳ್ಳೆ ಫೈಬರ್ ಒಂದು ಗೆಣಸಲ್ಲಿದೆ. ಇವತ್ತು ನಮಗೆ ಗೆಣಸು ಬೇಡ. ಗೆಣಸನ್ನು ಮಾರ್ಕೆಟಲ್ಲಿ ಕೊಂಡುಕೊಳ್ಳೋದು, ತಿನ್ನೋದು, ಅದಕ್ಕಿಂತ ಪೌಷ್ಟಿಕಾಂಶ ನಾರಿನಯುಕ್ತವಾದಂಥ ತರಕಾರಿ ಮತ್ತೊಂದಿಲ್ಲ. ಅದನ್ನು ನಾವು ತಿನ್ನೋದೇ ಇಲ್ಲ. ನಾವು ವೇಫರ್ಸ್ ತಿಂತೀವಿ, ಚಿಪ್ಸ್ ತಿಂತೀವಿ, 90 ರೂಪಾಯಿ ಗಾಳಿ 10 ರೂಪಾಯಿ ಇರ್ತಕ್ಕಂಥ ಪ್ಯಾಕೆಟ್ ಚಿಪ್ಸ್ನ ತೊಗೊಂಡು ಸಂತೃಪ್ತಿಯಾಗಿ ತಿಂತಾ ಇರ್ತೀವಿ. ಬೇಕೋ ಬೇಡೋ ಉಪ್ಪುಗಳನ್ನು ಗೊತ್ತಿಲ್ಲದೆ ತಿಂತಾ ಇರ್ತೀವಿ, ಪಾಪ್ಕಾರ್ನ್ಗಳು ತಿಂತಾ ಇರ್ತೀವಿ, ಫ್ರೆಂಚ್ ಫ್ರೈಸ್ನೇ ತಿಂತಾ ಇರ್ತೀವಿ. ಎಷ್ಟೋ ಸಂದರ್ಭದಲ್ಲಿ ನೀವು ಆಹಾರಗಳನ್ನು ಸರಿದಂಥ ರೀತಿಯಿಂದ ನಾವು ಅದನ್ನು ಗೌರವಿಸದೆ ಇವತ್ತು ಪಿನ್ ಕೋಡ್ಗಲ್ಲ ಗಲ್ಲಿಗೊಂದು ಹಾಸ್ಪಿಟ್ಲಿಗೆ ಬಂದು ನಿಂತಿದೆ ಅಂದರೆ ತಪ್ಪಾಗಲಾರ್ದು. ಸ್ಟ್ರೆಸ್ ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲರಿಗೂ ಜವಾಬ್ದಾರಿ. ಸಾಫ್ಟ್ವೇರ್ ಆಗಿರ್ಬೋದು, ಹಾರ್ಡ್ವೇರು, ಡಾಕ್ಟ್ರು, ಮಾಧ್ಯಮ, ಲೋಡು, ತೂಕ, ಟಾರ್ಗೆಟು, ಮಾರ್ಕೆಟಿಂಗು, ಬಿಸ್ನೆಸ್ಸಲ್ಲಿ ಇದ್ದೇ ಇರುತ್ತೆ. ಅದು ಅನಿವಾರ್ಯತೆ ಅಂತ ಗೊತ್ತಾದಾಗ
ಇನ್ನು ನಾನು ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು ಅಂದಾಗ ಅಟ್ ಎನಿ ಕಾಸ್ಟ್ ನಾನು ಮೈಸೂರಿಗೆ ಹೋಗ್ತೀನಿ, ಸ್ವಲ್ಪ ಬೇಗ ಹೊರಡೋಣ, ನಿಧಾನ ಪ್ರಯಾಣ ಆದರೂ ಸರಿ ಮೈಸೂರಿಗೆ ಹೋಗ್ತೀನಿ ಅಂದಾಗ ಆ ಪ್ರಯಾಣ ಸುಖಮಯವಾಗಿರುತ್ತೆ, ಸುಖಕರವಾಗಿರುತ್ತೆ. ಅಯ್ಯೋ ಹೋಗಲೇಬೇಕಲ್ಲ ಮೈಸೂರಿಗೆ, ಬೆಂಗಳೂರಿಂದ ಮೈಸೂರಿಗೆ ಹೋಗಿ ನಾನು ಹೆಂಗೆ ಕೆಲಸ ಮಾಡಲಿ, ಬೆಂಗಳೂರಲ್ಲೆಲ್ಲ ಕೆಲಸ ಬಿಡಬೇಕು, ಅಲ್ಲಿ ಆಗುತ್ತೋ ಇಲ್ವೋ ಸಾಯಂಕಾಲ, ಈ ಒತ್ತಡಗಳೆಲ್ಲ ಬಿದ್ದಾಗ ಪ್ರಯಾಣ ಖಂಡಿತ ನಾವು ಎಂಜಾಯ್ ಮಾಡಲಿಕ್ಕೆ ಆಗಲ್ಲ. ಇವತ್ತು ನೋಡಿ ರೋಡ್ ಆಕ್ಸಿಡೆಂಟ್ಸು ಮಾನಸಿಕ ಒತ್ತಡದಿಂದ ಜಾಸ್ತಿ ಆಗ್ತಿದೆ, ಫೋನಿಂದ ಜಾಸ್ತಿ ಆಗ್ತಿದೆ. ಎಷ್ಟೋ ಜನ ಒಂದು ಕಾಲಕ್ಕೆ ನಾವು ಪೀರ್ ಪ್ರೆಷರು, ಸ್ಮೋಕಿಂಗು, ಆಲ್ಕೋಹಾಲ್ ಅಡಿಕ್ಷನ್ಸು ಅಂತ ಹೇಳ್ತಾ ಇದ್ವಿ. ಇವತ್ತು ಮೊಬೈಲ್ ಡಿ ಅಡಿಕ್ಷನ್ ಸೆಂಟರ್ಸು ಶುರು ಆಗ್ತಾಯಿದೆ. ಮೊಬೈಲ್ ಡಿ ಅಡಿಕ್ಷನ್ಗೆ ಕೌನ್ಸಿಲಿಂಗ್ ಆಗ್ತಿದೆ. ಬೇಕೋ ಬೇಡವೋ 24 ತಾಸು ಆಬಾಲ ವೃದ್ಧರವರೆಗೂ, ಪುಟ್ಟ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೂ ಸ್ಕ್ರಾಲ್ ಮಾಡ್ತಾ ಇರ್ತೀವಿ. ಇವೆಲ್ಲವೂ ತುಂಬ ಸ್ಥೂಲವಾದಂಥ ವಿಚಾರ, ಅದು ಸೂಕ್ಷ್ಮ ಗ್ರಾಹ್ಯ ವಿಚಾರಗಳು. ಪುಟ್ಟ ಮಕ್ಕಳು ಫಿಸಿಕಲ್ ಎಕ್ಸಸೈಸಸ್ ಝೀರೋ. ಕಬಡ್ಡಿ, ಖೋ ಖೋ, ಕ್ರಿಕೆಟು, ಫುಟ್ಬಾಲು, ಗೋಲಿ, ಚಿನ್ನಿದಾಂಡು ಎಲ್ಲವೂ ಕೂತ್ಕೊಂಡು ಬೆಳಗ್ಗೆ ಚೆನ್ನಾಗಿ ಬೀದಿಯಲ್ಲಿ ಆಟ ಆಡಬೇಕು. ಮನೆಗೆ ಬಂದಮೇಲೆ ಚೆಸ್ ಆಡು, ಅಳ್ಗುಳ್ಳಿ ಮನೆ ಆಡು, ಚೌಕಾಬಾರ ಆಡು, ಅನೇಕಂಥ ಬುದ್ಧಿವಂತಿಕೆ ಆಟಗಳಿತ್ತು. ಶ್ರೀಸಾಮಾನ್ಯನ ಮನೋವಿಕಸನ ಆ ಹಂತದಲ್ಲಿ ಆಗ್ತಾ ಇತ್ತು. ಬೆಳಗ್ಗೆ ಒಬ್ಬ ಕೃಷಿಗೆ ಹೋದ ರೈತ, ಒಕ್ಕಲ್ ಕೆಲಸಕ್ಕೆ ಮಾಡ್ತಕ್ಕಂಥ ಒಂದು ಶ್ರಮಜೀವಿ ಶ್ರಮಿಕ ಮನೆಗೆ ಬಂದರೆ ತಿಂದು ಮಲ್ಕೊಂಡ್ರೆ ಸಾಕಪ್ಪ, ಸ್ವರ್ಗ ನಿದ್ದೆ ಬರಬೇಕು ಅಂತಕ್ಕಂಥ ಕಾಲ ಇತ್ತು. ಇವತ್ತು ಮಲ್ಕೊಳ್ಬೇಕು ಅಂದರೆ 90ನೋ 180ನೋ 360ನೋ ಕುಡಿದ್ರೆ ಮಾತ್ರ ನಿದ್ದೆ ಬರೋದು, ನಿದ್ದೆ ಬರಲ್ಲ. ಎಷ್ಟು ಜನ ಪೇಷಂಟ್ಸು ಉತ್ಪ್ರೇಕ್ಷೆ ಅಲ್ಲ, ನಿದ್ದೆ ಬರಲ್ಲ, ಏನಾದೊಂದು ಒಳ್ಳೆ ಮಾತ್ರೆ ಕೊಟ್ಬಿಡಿ, ಮಾತ್ರೆ ತೊಗೊಂಡ್ರೆ ನಿದ್ದೆ ಬರಬೇಕು ಅಂತ. ಆಹಾರ, ನಿದ್ರೆ ಇವಕ್ಕೆಲ್ಲವೂ ನೀವು ಔಷಧಿ ಅಂದರೆ ಸೇಮ್ ವಿತ್ ದಿ ಫುಡ್ ಆಲ್ಸೋ. ನಮಗೆ ಸುಸ್ತಾಗ್ತದೆ, ಒಳ್ಳೆ ಮಲ್ಟಿವಿಟಮಿನ್ ಬರ್ಕೊಟ್ಬಿಡಿ, ನ್ಯೂಟ್ರಿಷನ್ ಒಂದು ಒಳ್ಳೆ ಮಾತ್ರೆ ಕೊಟ್ಬಿಡಿ. ಊಟ ಇರೋದು ಯಾಕೆ? ಇವತ್ತೊಂದು ಮಲ್ಟಿವಿಟಮಿನ್ 5 ರೂಪಾಯಿ 10 ರೂಪಾಯಿ 50 ರೂಪಾಯಿ 100 ರೂಪಾಯಿ ನಾವು ಕೊಟ್ಕೊಂಡು ತುಂಬ ಶಕ್ತಿ ಬಂದುಬಿಡುತ್ತೆ, ಕುದುರೆ ಥರ ಆಗ್ತೀವಿ, ಆನೆ ಥರ ಆಗ್ತೀವಿ ಅಂತೆಲ್ಲ ನಾವು ಫೋಟೋ ಕ್ಯಾಪ್ಸೂಲ್ಸ್ ಎಲ್ಲ ನೋಡ್ಕೊಂಡು ತೊಗೋತೀವಲ್ಲ. ದ್ರಾಕ್ಷಿ, ಗೋಡಂಬಿ, ಅಂಜೂರ, ಖರ್ಜೂರ ಇದಕ್ಕಿಂತ ದುಬಾರಿನ? ಅಥವಾ ಇದಕ್ಕೆ ಯಾರಾದರೂ ಒಂದು ಬ್ರ್ಯಾಂಡೇ ತೊಗೋಬೇಕು ಅಂತ ಯಾರಾದರೂ ಅದಕ್ಕೆ ಉಲ್ಲೇಖ ಮಾಡಿದಾರ? ಅಥವಾ ನಮ್ಮ ಪೂರ್ವಿಕರು ಮನೆಯಲ್ಲಿ ಎಲ್ಲ ಖಾದ್ಯಗಳನ್ನ ತಿಂದು ನಮಗಿಂತ ಗಟ್ಟುಮುಟ್ಟಾಗಿ 10-15 ಮಕ್ಕಳು ಹೇರ್ತಾರ್ತಕ್ಕಂಥ ಹೆಣ್ಮಕ್ಳು ನಮ್ಮ ಪರಂಪರೆಯಲ್ಲಿ ನಾವು ನೋಡಿಲ್ವಾ? ಯಾವ ಮಗು ಅನಾರೋಗ್ಯದಿಂದ ಇರ್ತಾಯಿತ್ತು? ಪ್ಲೇಗು, ಕಾಲರಾ ಬಿಡಿ, ಅದು ಅನೇಕ ನೈಸರ್ಗಿಕ ವಿಕೋಪಗಳಿಂದ ಕೆಲವೊಂದು ಜನಗಳು ಸಾಯ್ತಾಯಿತ್ತು, ಮಕ್ಕಳು ಸಾಯ್ತಿತ್ತು. ಬಿಟ್ಟರೆ 10, 15, 20 ಮಕ್ಕಳು ಹೆತ್ತಿರ್ತಕ್ಕಂಥ ಶ್ರೇಷ್ಠ ಗರ್ಭ ನಮ್ಮ ಭಾರತದ ಹೆಣ್ಮಕ್ಳಿಗಿತ್ತು. ಎಲ್ಲ ಮಕ್ಕಳು ಹೆಣ್ಮಕ್ಳು ಮನೇಲೇ ಹುಡ್ತಾಯಿದ್ರು. ಮಗುವಿನ ಜನನ ಮನೇಲಿ ಆಗ್ತಾಯಿತ್ತು. ಮಗು ಹುಡ್ತು ಅಂದರೆ ತಾಯಿ ಮಗು ಚೆನ್ನಾಗಿದ್ದಾರೆ ಅಷ್ಟೇ. ಮನುಷ್ಯ ಸತ್ತ ಅಂದ ತಕ್ಷಣ 100 ವರ್ಷ ಆಯಿತಾ, ಒಳ್ಳೆ ಜೀವ ಅಂತ ಹೇಳ್ಬೋದು. ಇವತ್ತು ಮಗು ಹುಟ್ಟಲಿಕ್ಕೆ 4 ಸೆಕ್ಸಾಲಜಿಸ್ಟು, 3 ನಿಯೋನೆಟಾಲಜಿಸ್ಟು, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಸಹಯೋಗ, ಸಹಕಾರ, ಮಾರ್ಗದರ್ಶನ ಬೇಕು. ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಬೇಕು, ಪ್ರೀ ಮ್ಯಾರಿಟಿಂಗ್ ಕೌನ್ಸಿಲಿಂಗ್ ಬೇಕು. ಇಂಥ ಒಂದು ಪರಿಸ್ಥಿತಿಗೆ ಬಂದಾಗ ನಾವೆಲ್ಲಿ ನಮ್ಮ ಹೆಜ್ಜೆಯನ್ನು ಆಧುನಿಕ ಜೀವನ ಶೈಲಿಯ ಭರಾಟೆಯಲ್ಲಿ ಇಡ್ತಾ ಇದ್ದೀವಿ ಅಂತಕ್ಕಂಥದ್ರ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಕ್ಕಂಥದ್ದು. ಆಮೇಲೆ ತುಂಬ ಡಯಟ್ ಕಾನ್ಷಿಯಸ್. ನಾನು ಏನೂ ತಿನ್ನೋದೇ ಇಲ್ಲ, ಇವತ್ತು ಫಾಸ್ಟಿಂಗ್ ಇರೋದ್ರಿಂದ 1 ಬರ್ಗರು 1 ಕೋಲಾ ಕುಡಿದ್ಬಿಡ್ತೀನಿ ಅಷ್ಟೇ ಇವತ್ತು ಡಯಟ್ ಅಂತ. ನೀವು ಹೊಟ್ಟೆ ತುಂಬ ಕೂತ್ಕೊಂಡು ಒಂದು ಮದುವೆ ಮನೆನೋ, ಗೃಹ ಪ್ರವೇಶನೋ, ಸತ್ಯನಾರಾಯಣ ಪೂಜೆ ಊಟ ಈಸ್ ಮಚ್ ಮೋರ್ ಸೇಫರ್ ದ್ಯಾನ್ 1 ಫುಲ್ ಬರ್ಗರ್ ಆರ್ 1 ಪಿಜ್ಜಾ ಆ್ಯಂಡ್ 1 ಕೋಲಾ ಡ್ರಿಂಕ್. ಅದು ಅಷ್ಟು ಜಾಸ್ತಿ, ಅಷ್ಟು ಟಾಕ್ಸಿಕ್ಕು, ಅಷ್ಟು ಕಾರ್ಸಿನೋಜೆನಿಕ್ಕು, ಅಷ್ಟು ನಾನ್ ಡೈಜೆಸ್ಟಿಬಲ್ ಫುಡ್ಡು. ಅದೇ ನಮ್ಮ ಭಾರತೀಯ ಆಹಾರ ಪರಂಪರೆ ನೋಡಿ. ಇವತ್ತು ನೋಡಿ, ಸಿಂಪಲ್ಲಾಗಿ ಇರಿಟಬಲ್ ಬವೆಲ್ ಸಿಂಡ್ರೋಮು ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಗಣನೀಯವಾಗಿ ಜಾಸ್ತಿ, ರೂರಲ್ ಪ್ಲೇಸಸಲ್ಲಿ ಭಾಳ ಕಡಿಮೆ. ಇವತ್ತು ಮಧ್ಯಮ ವರ್ಗದ ಜನ ದುಡಿತಾನೆ, ತಿಂಗಳ ಕೊನೆಗೆ ದುಡ್ಡು ಖಾಲಿ ಆಗಿರುತ್ತೆ, ಕಷ್ಟಪಟ್ಟು ಮನೆಗೆ ತರಕಾರಿ ತೊಗೊಂಡು ಬರ್ತಾನೆ, ಇಷ್ಟಪಟ್ಟು ತಿಂತಾನೆ, ಕಷ್ಟಪಟ್ಟು ತರ್ತಾನೆ, ಇಷ್ಟಪಟ್ಟು ತಿಂತಾನೆ. ಆ ಹೆಂಡತಿ ಮಡದಿ ತುಂಬ ಆಸಕ್ತಿ, ಶ್ರದ್ಧೆ, ಆಸ್ತಿಯಿಂದ ಅಡುಗೆ ಮಾಡಿಕೊಡ್ತಾಳೆ. ಪುಟ್ಟ ಮಕ್ಕಳಿಗೆ ಇದರ ಪರಿಚಯವೇ ಇಲ್ಲ. ಪೇಸ್ಟ್ರಿ, ಪಿಜ್ಜಾ, ಬರ್ಗರು, ಜಂಕು, ಕೋಲಾ ಡ್ರಿಂಕ್ಸು, ಟಿ ವಿ ನೋಡಿ ಅದೆಲ್ಲ ಮಾರು ಹೋಗಿ ಅದೆಲ್ಲ ತಿನ್ನಬೇಕು ಅಂತಕ್ಕಂಥ ನಿರೀಕ್ಷೆ, ಅಪೇಕ್ಷೆಗಳು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಮನೇಲಿ ಮಾಡಿದ್ದನ್ನು ತಿನ್ನು, ಚೆನ್ನಾಗಿ ತುಪ್ಪ ತಿನ್ನು. ತುಪ್ಪ ಇಸ್ ಒನ್ ಆಫ್ ದ ಬೆಸ್ಟ್ ಕೋಲಾನ್ ಲೂಬ್ರಿಕೆಂಟ್, ಒಂದು ದಿ ಬೆಸ್ಟ್ ಕೋಲಾನ್ ಲೂಬ್ರಿಕೆಂಟ್. ನಾವೇನು ಅನ್ಕೊಂಡ್ಬಿಡ್ತೀವಿ, ತುಪ್ಪ ತಿಂದರೆ ಲಿಪಿಡ್ಸ್ ಬಂದುಬಿಡುತ್ತೆ, ಕೊಲೆಸ್ಟ್ರಾಲ್ ಬಂದುಬಿಡುತ್ತೆ, ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಅಂತ. ಶತಮಾನಗಳಿಂದ ತುಪ್ಪ ತಿಂತಾ ಇದ್ದೀವಲ್ರಿ. ದೇವಸ್ಥಾನದ ಪ್ರಸಾದ ನೀವು ಯಾವುದೇ ಹೋಗಿ ಕೈ ಹಿಡೀರಿ, ತುಪ್ಪ ತೇಲಿ ಬರೋಷ್ಟು ಪ್ರಸಾದ ಬರ್ತಾಯಿತ್ತು. ಪರಿಶುದ್ಧವಾದಂಥ ತುಪ್ಪ ಈಸ್ ಒನ್ ಆಫ್ ದ ಬೆಸ್ಟ್ ಲೂಬ್ರಿಕೆಂಟ್ ಟು ದ ಕೋಲಾನ್. 32 ಅಡಿ ಕರಳು, ಅಷ್ಟು ಕರಳಿಗೆ ಒಂದು ಲೂಬ್ರಿಕೇಶನ್ ಬೇಕಲ್ವಾ? ಒಂದು ಬಾಗಿಲು ಹಿಂಜಸ್ ಕರ್ಕರ್ ಅಂದರೆ ನಾವು ಗ್ರೀಸ್ ಹಾಕ್ತೀವಿ. ಬಾಗಿಲು ಹಿಂಜ ಚೈನು, ಗಾಡಿ ಮೋಟ್ರ್ ಸೈಕಲ್ ಚೈನ್ ಕರ್ಕರ್ ಅಂದರೆ ಅದಕ್ಕೊಂದು ಗ್ರೀಸ್ ಹಾಕ್ತೀವಿ, ಅನೇಕವಾದಂಥ ಲೂಬ್ರಿಕೇಶನ್ನ ಮಾಡ್ತೀವಿ. ನಮ್ಮ ಶರೀರ ಆಭ್ಯಂತರ ಅವಯವಗಳಿಗೆ ಡೋಂಟ್ ಯು ಥಿಂಕ್ ತುಪ್ಪ ಇಸ್ ಒನ್ ಆಫ್ ದ ಬೆಸ್ಟ್ ಲೂಬ್ರಿಕೆಂಟ್? ಸೊ ಕರಡಿಗೆ ತುಪ್ಪ ಬೇಕು, ಇಡೀ ಶರೀರಕ್ಕೆ ರಸಾಯನ,
ತುಪ್ಪ ಒಂದು ರಸಾಯನವಾಗಿ ಕೆಲಸ ಮಾಡುತ್ತೆ. ರಸಾಯನ ಅಂದರೆ ಎಲ್ಲ ರಸಗಳನ್ನು ಆಯನ ವೃದ್ಧಿ ಮಾಡ್ತಕ್ಕಂಥದ್ದು. ಧೀ ಧೃತಿ ಸ್ಮೃತಿ, ಮೆಮೊರಿ, ರಿಟೆನ್ಷನ್ನು, ರಿಕಾಗ್ನಿಷನ್ನು, ರಿಕಲೆಕ್ಷನ್, ರೀಪ್ರೊಡಕ್ಷನ್. ತುಪ್ಪ ಇಸ್ ಒನ್ ಆಫ್ ದ ಬೆಸ್ಟ್. ಆದರೆ ಅಜೀರ್ಣೇ ಭೋಜನಂ ವಿಷಂ ಅದೂ ಇದೆ. ನೀರು ಕೂಡ ಜಾಸ್ತಿ ಕುಡಿದ್ರೆ ವಾಂತಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಿಗದಿತ ನಿಯಮಿತ ಪ್ರಮಾಣದಲ್ಲಿ ನಾವು ಈ ಥರದ ಖಾದ್ಯಗಳನ್ನು ತುಪ್ಪ ಪ್ರತಿನಿತ್ಯ ಸುಮಾರು 5ರಿಂದ 10 ml ಸೇವನೆ ಮಾಡ್ತಿದ್ರೆ ಆ ಜನ್ಮ ಪರ್ಯಂತ ಅವನ ಜೀರ್ಣಶಕ್ತಿ ತುಂಬ ಚೆನ್ನಾಗಿರುತ್ತೆ. ಸರ್ವೇಪಿ ರೋಗ ಮಂದಾಗ್ನಾವು ಸುತನ ಮುದ್ರಾಣಿ ಚ ಅಂತಕ್ಕಂಥ ಮಾತಿದೆ. ಮಂದಾಗ್ನಿ ಚೆನ್ನಾಗಿ ಜಠರಾಗ್ನಿ ಜ್ವಲಂತವಾಗಿರಬೇಕು. ಅವನೇನ್ರಿ ಅವನು ಬಕಾಸುರ ತಿಂದಂಗೆ ತಿಂತಾನೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದು. 10 ಮುದ್ದೆ ತಿಂದ, 25 ಚಪಾತಿ ತಿಂದ, 2 kg ಅನ್ನ ತಿಂದ, ನೋಡ್ರಿ ಹಂಗೆ ಬಡಕ್ಲೆಲ್ಲ ಜೀರ್ಣಿಸ್ಕೊಂಬಿಟ್ಟ ಅಂತ. ಅದು ಅರ್ಥ ಹೆಂಗೆ ಜೀರ್ಣಿಸ್ಕೊಂಬಿಟ್ಟ? ನನಗೆ ನಿಮಗೆ ಜೀರ್ಣ ಆಗಲ್ಲ, ಆ ಎಕ್ಸ್ ವ್ಯಕ್ತಿಗೆ ಹೇಗೆ ಜೀರ್ಣ ಆಗುತ್ತೆ ಅಂದರೆ ತನ್ನ ಜಠರಾಗ್ನಿ ಜ್ವಲಂತವಾಗಿ ಪ್ರದೀಪ್ತವಾಗಿರುತ್ತೆ. ತಿಂದಾಗ ಅದನ್ನು ಅರಗಿಸ್ಕೊಳ್ತಕ್ಕಂಥ, ಕರಗಿಸ್ಕೊಳ್ತಕ್ಕಂಥ, ಮೈಗೂಡಿಸ್ಕೊಳ್ತಕ್ಕಂಥ ಶಕ್ತಿ ಸಮರ್ಥತೆ ಆತನಲ್ಲಿದೆ. ಇವತ್ತಿಗೂ ಇದೆ, ನಾಳೆನೂ ಇರುತ್ತೆ. ನಮ್ಮಗಳಿಗೆ ಸೂಡೋ ಮಾಡರ್ನೈಸ್ ಲೈಫ್ ಸ್ಟೈಲ್ ನಾವೇನು ನಡೆಸ್ಕೋತಾ ಇರ್ತೀವಿ. ನಾವು ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗಬೇಕು, ಫೋನ್ಪೇಲಿ ಕೌಂಟೇಜ್ ಜಾಸ್ತಿ ಆಗಬೇಕು, 10 ಜನ ನನ್ನ ಕಾರ್ ನೋಡಬೇಕು, ನನ್ನ ಒಡವೆ ನೋಡಬೇಕು, ನನ್ನ ಸ್ಟೇಟಸ್ಸು ನನ್ನ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿರಬೇಕು. ಇದನ್ನು ನಾವು ಯೋಚನೆ ಮಾಡ್ಕೊಂಡು ಹೋದಾಗ ಕೆಡ್ತಕ್ಕಂಥದ್ದು ಆರೋಗ್ಯ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.